ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 27ನೇ ಅಧ್ಯಾಯ 10ನೇ ವಾಕ್ಯ. ನಿನಗೂ ನಿನ್ನ ತಂದೆಗೂ ಮಿತ್ರನಾದವನನ್ನು ಬಿಡಬೇಡ. ನಿನ್ನ ಇಕ್ಕಟ್ಟಿನ ದಿನದಲ್ಲಿ ಅಣ್ಣನ ಮನೆಯನ್ನು ಆಶ್ರಯಿಸದಿರು. ದೂರವಾಗಿರುವ ಅಣ್ಣನಿಗಿಂತ ಹತ್ತಿರವಾಗಿರುವ ನೆರೆಯವನು ಲೇಸು. ಅರಸನಾದ ಸೊಲೊಮೋನನು ಅನೇಕ ರೀತಿಯ ಉಪದೇಶಗಳನ್ನು ಈ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಮಗೆ ಕೊಡ್ತಾ ಇದ್ದಾನೆ. ಅನೇಕ ರೀತಿಯ ಉಪದೇಶಗಳನ್ನ ಕೊಡ್ತಾನೆ. ಅನೇಕ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಉಪದೇಶಗಳು. ಪ್ರತ್ಯೇಕವಾಗಿ ಇದು 31 ಅಧ್ಯಾಯಗಳಿವೆ. ಆದ್ದರಿಂದ ಕೆಲವರು ಹೇಳ್ತಾರೆ ಇದನ್ನು ಡೈಲಿ ಒಂದೊಂದು ಅಧ್ಯಾಯ ಓದಬೇಕು, ಒಂದು ತಿಂಗಳಲ್ಲಿ ಇದನ್ನು ಓದಿ ಮುಗಿಸ್ಬೇಕು ಅಂತ ಹೇಳಿ ಓದುವವರು ಇದು ಸಹ ಇದ್ದಾರೆ. ಯಾಕೆಂದರೆ ಓದಿದ್ದು ಮಾತ್ರ ಅಲ್ಲ, ಅದನ್ನು ಅಳವಡಿಸ್ಕೊಂಡ್ರೆ ಇನ್ನೂ ಸಹ ಆಶೀರ್ವಾದ. ಓದಿದ್ರೂ ಆಶೀರ್ವಾದ, ಅದನ್ನು ಕೈಗೊಂಡು ನಡೆದರೆ ಇನ್ನೂ ಆಶೀರ್ವಾದ. ಈ ರೀತಿಯ ಅನೇಕ ರೀತಿಯ ಉಪದೇಶಗಳನ್ನು, ಆಲೋಚನೆಗಳನ್ನು ಸೊಲೊಮೋನನು ಹೇಳೋದನ್ನು ನಾವು ನೋಡ್ಬೋದು. ಅಲ್ಲಿ ಆತನು ಹೇಳ್ತಾನೆ, ನಿನ್ನ ಇಕ್ಕಟ್ಟಿನ ದಿನದಲ್ಲಿ ಅಣ್ಣನ ಮನೆಯನ್ನು ಆಶ್ರಯಿಸದಿರು. ದೇವರ ವಾಕ್ಯವನ್ನು ಓದುವಾಗ ಸೊಲೊಮೋನನು ಹೇಳ್ತಾನೆ, ನಿನ್ನ ಇಕ್ಕಟ್ಟು, ಮನುಷ್ಯನ ಜೀವಿತದಲ್ಲಿ ಇಕ್ಕಟ್ಟುಗಳು ಬಂದೇ ಬರ್ತದೆ. ಇಕ್ಕಟ್ಟುಗಳು ಬರದಿರುವಂತಹ ಒಬ್ಬ ಮನುಷ್ಯ ಈ ಲೋಕದಲ್ಲಿ ಎಲ್ಲೂ ಇಲ್ಲ. ಇಕ್ಕಟ್ಟುಗಳ ಒಂದು ಸಮಯದಲ್ಲಿ ನಮಗೆ ಸಹಾಯ ಮಾಡುವಂಥ ಒಬ್ಬ ದೇವರಿದ್ದಾನೆ ಎಂಬುದನ್ನು ಮರಿಬಾರ್ದು. ಆದರೆ ಅನೇಕ ಸಂದರ್ಭದಲ್ಲಿ ಮನುಷ್ಯರು ಇಕ್ಕಟ್ಟುಗಳು ಬಂದಾಗ ಅವರು ತಮ್ಮ ಸ್ನೇಹಿತರನ್ನು, ಅಣ್ಣಂದಿರನ್ನು, ತಮ್ಮಂದಿರನ್ನು, ತಂದೆ ತಾಯಿಗಳನ್ನು, ಸ್ನೇಹಿತರನ್ನು ಆಶ್ರಯಿಸ್ತಾರೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಇಕ್ಕಟ್ಟುಗಳಲ್ಲಿ ಅವರು ಸಹಾಯನೂ ಮಾಡಿರ್ಬೋದು, ಸಹಾಯನೂ ಮಾಡ್ತಾರೆ. ಆದರೆ ನಿರಂತರವಾಗಿ ಸಹಾಯ ಮಾಡುವುದಕ್ಕೆ ಅವ್ರ ಕೈಯಲ್ಲಾಗಲ್ಲ. ನಿರಂತರವಾಗಿ ಸಹಾಯ ಮಾಡುವಂತಹ ಸ್ಥಿತಿ ಅವರಲ್ಲಿ ಇಲ್ಲ. ಕೆಲವು ಸಮಯಗಳಲ್ಲಿ ನಮ್ಮ ಇಕ್ಕಟ್ಟಿನಲ್ಲಿ ಸಹಾಯ ಮಾಡುವಂಥ ವ್ಯಕ್ತಿಗೆ ಇಕ್ಕಟ್ಟು ಬಂದರೆ ಏನು ಮಾಡೋಕ್ಕಾಗತ್ತೆ? ಇಕ್ಕಟ್ಟಿನ ಪರಿಸ್ಥಿತಿಗಳು ಅವನ ಜೀವಿತದಲ್ಲೂ ಸಹ ಬರ್ಬೋದು. ಆದರೆ ದೇವರ ವಾಕ್ಯದಲ್ಲಿ ಸೊಲೊಮೋನನು ಹೇಳ್ತಾನೆ, ನಿನ್ನ ಇಕ್ಕಟ್ಟಿನ ದಿನದಲ್ಲಿ ನೀನು ಅಣ್ಣನ ಮನೆಯನ್ನು ಆಶ್ರಯಿಸಬೇಡ. ಅಣ್ಣ ಅಂದರೆ ಬರೀ ಅಣ್ಣ ಮಾತ್ರ ಅಲ್ಲ. ಒಂದು ವೇಳೆ ನೀವು ಹೇಳ್ಬೋದು, ಸದ್ಯ ನನಗೆ ಅಣ್ಣ ಇಲ್ಲ, ನಾನು ಯಾರು ಆಶ್ರಯಿಸು? ನೋ, ಅಣ್ಣ ಅಂತ ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಹೆಂಡತಿ ಮನೆ ಆಗಿರ್ಬೋದು, ಗಂಡನ ಮನೆ ಆಗಿರ್ಬೋದು, ತಂದೆ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಯಾರೇ ಆಗಿರಲಿ ಈ ಥರನ ಆಶ್ರಯಿಸಬೇಡ. ನಹುಮ್ ಪ್ರವಾದನೆ ಗ್ರಂಥದಲ್ಲಿ ನಾವು ಈ ರೀತಿ ಓದ್ತೀವಿ. 1ನೇ ಅಧ್ಯಾಯ 7ನೇ ವಾಕ್ಯ. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ. ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮರೆ ಹೊಕ್ಕವರನ್ನು ಬಲ್ಲನು. ಹಾಗಾದರೆ ಇಕ್ಕಟ್ಟಿನಲ್ಲಿ ಯಾರ ಮರೆ ಹೊಕ್ಕಬೇಕು? ಯಾರ ಆಶ್ರಯವನ್ನು ಪಡಿಬೇಕು? ಇಕ್ಕಟ್ಟಿನ ದಿನದಲ್ಲಿ ಆಶ್ರಯಕ್ಕಾಗಿ ದೇವರ ಬಳಿಗೆ ಬರಬೇಕು. ಆಶ್ರಯಕ್ಕಾಗಿ ದೇವರ ಹತ್ರ ಬರಬೇಕು. ಮನುಷ್ಯರ ಹತ್ರ ಹೋದರೆ ಒಂದು ವೇಳೆ ಸಮಸ್ಯೆಗೆ ಪರಿಹಾರ ಸಿಗ್ಬೋದು, ಸಿಗದೇನೂ ಇರ್ಬೋದು. ಆದರೆ ದೇವರಲ್ಲಿ ಆಶ್ರಯಿಸುವ, ದೇವರಲ್ಲಿ ಮರೆ ಹೊಕ್ಕುವ, ತನ್ನ ಮಕ್ಕಳಿಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ಈ ದಿವಸ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಕರ್ತನೇ, ನಾನು ನಿನ್ನಲ್ಲಿ ಆಶ್ರಯಿಸ್ತೇನೆ. ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಬರುವಂಥ ಇಕ್ಕಟ್ಟುಗಳಲ್ಲಿ ನೀನು ಇತರರನ್ನು ಆಶ್ರಯಿಸೋದಕ್ಕೆ ಹೋಗೋದು ಬೇಡ. ಇತರರ ಮುಖವನ್ನು ನೋಡೋದಕ್ಕೆ ಹೋಗಬೇಡ. ನಿನ್ನ ದೇವರಲ್ಲಿ ಆಶ್ರಯಿಸು. ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ನಿನಗಾಗಿ ಸಹಾಯ ಮಾಡುವಂಥ ಒಬ್ಬ ದೇವರಿದ್ದಾನೆ. ಇಕ್ಕಟ್ಟಿನ ದಿನದಲ್ಲಿ ಆತನು ಆಶ್ರಯ ದುರ್ಗವಾಗಿದ್ದಾನೆ. ನಿನಗೋಸ್ಕರ ಒಂದು ಆಶ್ರಯ ದುರ್ಗವಾಗಿ ನಿನಗೆ ಸಹಾಯ ಮಾಡುವ ಒಬ್ಬ ದೇವರಿದ್ದಾನೆ. ಕೀರ್ತನೆ 46:1 ಹೇಳ್ತದೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ನಮ್ಮ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿ ಒಬ್ಬ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಥರ ಇಕ್ಕಟ್ಟಿನಲ್ಲಿ ನನ್ನ ಜೊತೆಯಲ್ಲಿರುವವನು. ಮಲಯಾಳಂ ಭಾಷೆಯಲ್ಲಿ ರೀತಿ ಹೇಳುತ್ತೆ, ಇಕ್ಕಟ್ಟಿನಲ್ಲಿ ಆತನು ಹತ್ತಿರದ ಸಹಾಯಕನು ಅಂತ. ವಿಶೇಷ ಸಹಾಯಕನು ಅಂತ ಕನ್ನಡದಲ್ಲಿ ಹೇಳುವಾಗ ಮಲಯಾಳಂ ಹೇಳುತ್ತೆ ಹತ್ತಿರದ ಸಹಾಯಕನು. ನಮ್ಮ ಇಕ್ಕಟ್ಟಲ್ಲಿ ಎಲ್ಲರೂ ನಮ್ಮನ್ನು ಬಿಟ್ಟು ದೂರ ಹೋಗ್ತಾರೆ. ನಮ್ಮ ಇಕ್ಕಟ್ಟಲ್ಲಿ ಯಾರೂ ನಮ್ಮ ಸಂಗಡ ಇರಲ್ಲ. ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಮನುಷ್ಯರು ನಮ್ಮ ಸಂಗಡ ನಿಲ್ಲಲ್ಲ. ಯಾಕೆ ಅಂದರೆ ಅವರು ಗೊತ್ತು, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ಹೋದರೆ ನಾವೇನಾದರೂ ಹೆಲ್ಪ್ ಮಾಡಬೇಕಾಗತ್ತೆ, ಹಣ ಹೆಲ್ಪ್ ಮಾಡಬೇಕಾಗತ್ತೆ, ಶಾರೀರಿಕ ಹೆಲ್ಪ್ ಮಾಡಬೇಕಾಗತ್ತೆ. ಅವ್ರು ಯಾರೂ ಬರಲ್ಲ. ಆದರೆ ವಾಕ್ಯ ಹೇಳ್ತದೆ, ಇಕ್ಕಟ್ಟಿನಲ್ಲಿ ಹತ್ತಿರದ ಸಹಾಯಕನಾಗಿರುವ ದೇವರು, ಹತ್ತಿರದಲ್ಲೇ ಇರುವಂತಹ ದೇವರು.
ನಮ್ಮನ್ನು ಬಿಟ್ಟು ಹಗಲದೇ ಇರುವಂತಹ ಒಬ್ಬ ದೇವರು. ಆತ ನಮ್ಮ ಸಂಗಡ ಇದ್ದಾನೆ. ನಿನ್ನ ಇಕ್ಕಟ್ಟಿನ ದಿನದಲ್ಲಿ, ನಿನ್ನ ವೇದನೆಯ ದಿನದಲ್ಲಿ, ನಿನ್ನ ನಿರಾಶೆಯ ದಿನದಲ್ಲಿ ನಿನಗೆ ಸಹಾಯ ಮಾಡುವ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸು. ಆ ದೇವರ ಮುಖವನ್ನು ನೋಡು. ನಿನಗಾಗಿ ಆತನು ಅದ್ಭುತವನ್ನು ಮಾಡ್ತಾನೆ. ಮನುಷ್ಯರೆಲ್ಲ ನಮ್ಮನ್ನು ಕೈ ಬಿಡ್ತಾರೆ, ಆದರೆ ದೇವರು ನಮ್ಮನ್ನು ಕೈ ಬಿಡಲ್ಲ. ದೇವರು ನಮ್ಮ ಸಂಗಡ ಇರ್ತಾರೆ. ನಹೂಮನು ಅದನ್ನೇ ಹೇಳ್ತಾನೆ, ಈ ಕಟ್ಟಿನಲ್ಲಿ ಆತನು ಆಶ್ರಯ ದುರ್ಗವಾಗಿದ್ದಾನೆ. ತನ್ನ ಮೊರೆ ಹೊಕ್ಕವರನ್ನೆಲ್ಲ ಬಲ್ಲನು. ದೇವರಲ್ಲಿ ಮೊರೆ ಹೊಕ್ಕೋಣ, ದೇವರಲ್ಲಿ ಆಶ್ರಯಿಸೋಣ, ದೇವರ ಮುಖವನ್ನು ನೋಡೋಣ. ಅಸಾಧ್ಯಗಳನ್ನು ಸಾಧ್ಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂಥ ಒಬ್ಬ ದೇವರಿದ್ದಾನೆ. ನಿನ್ನ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಬದಲಾಯಿಸಿ ವಿಶಾಲತೆಗೆ ನಡೆಸುವಂತಹ ಒಬ್ಬ ದೇವರಿದ್ದಾನೆ. ಇವತ್ತಿನ ಇಕ್ಕಟ್ಟು ನೀನು ನಿರಾಶೆ ಪಡಬೇಡ. ನೀನು ದೇವರಲ್ಲಿ ಆಶ್ರಯಿಸೋದಾದರೆ, ದೇವರನ್ನು ಮೊರೆ ಹೊಕ್ಕೋದಾದರೆ, ದೇವರ ಮುಖವನ್ನು ನೋಡೋದಾದರೆ ನಿನ್ನನ್ನು ವಿಶಾಲತೆಗೆ ನಡೆಸುವಂಥ ದೇವರು, ವಿಶಾಲ ಸ್ಥಳಕ್ಕೆ ನಡೆಸುವಂತಹ ಸರ್ವಶಕ್ತನಾದ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಹೋಗೋಣ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಿರಾಶೆಗೊಳ್ಳದೆ, ಅಣ್ಣನ ಮನೆಯನ್ನು ಆಶ್ರಯಿಸದೆ, ಇತರರನ್ನು ಆಶ್ರಯಿಸದೆ ದೇವರಲ್ಲಿ ಆಶ್ರಯಿಸೋಣ. ದೇವರ ಮುಖವನ್ನು ನೋಡೋಣ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ದಿನವನ್ನು ಕಾಣುವಂತೆ ಸಹಾಯ ಮಾಡಿದೆ. ನಮ್ಮ ಇಕ್ಕಟ್ಟುಗಳಲ್ಲಿ, ನಮ್ಮ ವೇದನೆಯಲ್ಲಿ, ನಮ್ಮ ನಿರಾಶೆಯಲ್ಲಿ ನಾವು ನಿನ್ನಲ್ಲಿ ಆಶ್ರಯಿಸಿ ನಿನ್ನ ಮುಖವನ್ನು ನೋಡುತ್ತಾ ನಿನಗಾಗಿ ಜೀವಿಸುವಂತೆ ಕರ್ತನೆ ಸಹಾಯ ಮಾಡು. ಇಕ್ಕಟ್ಟಿನಲ್ಲಿ ನಮಗೆ ಆಶ್ರಯ ದುರ್ಗವಾದ ದೇವರು ನೀನು ಸ್ವಾಮಿ. ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು ನೀನಪ್ಪ. ಹತ್ತಿರದ ಸಹಾಯಕನು ನೀನಾಗಿದ್ದೀಯ. ಅದಕ್ಕಾಗಿ ಸ್ತೋತ್ರ. ನಿನ್ನೆಲ್ಲ ಆಶ್ರಯಿಸಿ ಮುಂದೆ ಸಾಗುವಂತೆ ಕರ್ತನೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.